ಕೆಲವೊಂದು ಡಾಗ್ಸ್ ಗೆ ಈ ರೀತಿ ಬಾಲವನ್ನ ಕತ್ತರಿಸಿರೋದನ್ನ ನೀವು ಗಮನಿಸೇ ಇರ್ತೀರಾ. ಸೊ ಹಾಗೆ ಯಾಕೆ ಕತ್ತರಿಸ್ತಾರೋ ಗೊತ್ತಾ? ಅಂಡ್ ವಿಮಾನದಲ್ಲಿ ಸುಂದರವಾಗಿರೋ ಹುಡುಗಿಯರನ್ನ ಮಾತ್ರನೇ ಏರ್ ಹೋಸ್ಟರ್ ಆಗಿ ಇಟ್ಟಿರ್ತಾರೆ. ಇದ್ಯಾಕಂತ ನೋಡೋಣ. ಪ್ರತಿದಿನ ನಮ್ಮ ಒಂದು ಮನೆಯಲ್ಲಿ ಬಳಸುವಂತಹ ಈ ಗ್ಯಾಸ್ ಸಿಲಿಂಡರ್ಸ್ ಮೇಲಿರೋ ಈ ಕೋಡ್ಸ್ ಅನ್ನ ಗಮನಿಸಿದೀರಾ? ಸೊ ಈ ಕೋಡ್ಸ್ ನ ಒಂದು ಅರ್ಥ ನಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿಲ್ಲ. ಅದೇನಂತ ಹೀಗೆ ನೋಡೋಣ. ಸೊ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು ಫ್ಯಾಕ್ಟ್. ಸೊ ಏರೋಪ್ಲೇನ್ಸ್ ನಲ್ಲಿ ತುಂಬಾ ಅಂದವಾಗಿರುವಂತ ಹುಡುಗಿಯರನ್ನೇ ಏರ್ ಹೋಸ್ಟರ್ ಆಗಿ ಇಟ್ಟಿರ್ತಾರೆ. ಇದಕ್ಕೆ ಮೈನ್ ರೀಸನ್ ಬಂದು ಏರೋಪ್ಲೇನ್ಸ್ ಗೆ ತುಂಬಾ ಜಾಸ್ತಿ ಮಟ್ಟಿಗೆ ಇಂಧನದ ಅವಸರ ಇರುತ್ತೆ. ಸೊ ಹುಡುಗಿಯರು ಹುಡುಗರಿಗಿಂತ 15ರಿಂದ 20 kg ಭಾರ ಕಡಿಮೆ ಇರ್ತಾರೆ. ಆ ಏರೋಪ್ಲೇನ್ಸ್ ನಲ್ಲಿ 5ರಿಂದ 6 ಮಂದಿ ಮಾತ್ರನೇ ಈ ಕ್ಯಾಬಿನ್ ಕ್ರೂ ನಲ್ಲಿ ಇರ್ತಾರೆ. ಆ ಮಹಿಳೆಯರೇ ಏರ್ ಹೋಸ್ಟರ್ ಆಗಿರೋದ್ರಿಂದ ಆ ಒಂದು ಪ್ಲೇನ್ಸ್ ಗೆ 100 kg ಭಾರ ಕಡಿಮೆ ಆಗುತ್ತೆ ಅಂಡ್ ಇಂಧನವೂ ಸಹ ಉಳಿತಾಯವಾಗುತ್ತೆ. ಸೊ ಇದ್ರಲ್ಲೇ ಏರೋಪ್ಲೇನ್ಸ್ ನಡೆಸುವಂತ ಕಂಪನೀಸ್ ಕೋಟಿಗಟ್ಟಲೆ ಲಾಭವನ್ನ ಪಡಿತಾರೆ ಅಂಡ್ ಮಹಿಳೆಯರ ಪ್ರವರ್ತನೆ ಹುಡುಗರಿಗಿಂತ ನಾರ್ಮಲ್ ಆಗೇ ಇರುತ್ತೆ. ಸೊ ಈ ಮಹಿಳೆಯರ ಮಾತನ್ನ ಪ್ಯಾಸೆಂಜರ್ಸ್ ಕೂಡ ಶ್ರದ್ಧೆಯಿಂದ ಕೇಳ್ತಾರೆ. ಆದ್ರಿಂದ ಮಹಿಳೆಯರನ್ನೇ ಏರ್ ಹೋಸ್ಟರ್ ಆಗಿ ಇಟ್ಕೋತಾರೆ. ಪ್ರತಿದಿನ ನಮ್ಮ ಒಂದು ಮನೆಯಲ್ಲಿ ಬಳಸುವಂತಹ ಈ ಗ್ಯಾಸ್ ಸಿಲಿಂಡರ್ಸ್ ಮೇಲಿರೋ ಈ ಕೋಡ್ಸ್ ಅನ್ನ ಗಮನಿಸಿದೀರಾ? ಸೊ ಈ ಕೋಡ್ಸ್ ನ ಒಂದು ಅರ್ಥ ನಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿಲ್ಲ. ಸೊ ಈ ಕೋಡ್ಸ್ ಅನ್ನವು ಆ ಗ್ಯಾಸ್ ಸಿಲಿಂಡರ್ ನ ಒಂದು ಟೆಸ್ಟಿಂಗ್ ಡೇಟ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಇದೊಂದು ರೀತಿಯ ಎಕ್ಸ್ಪೈರಿ ಡೇಟ್ ನಂತಹದ್ದೇ. ಸಾಧಾರಣವಾಗಿ ಒಂದ್ ಗ್ಯಾಸ್ ಸಿಲಿಂಡರ್ ನ ಲೈಫ್ ಬಂದು 15 ಇಯರ್ಸ್. ಸೊ ಆಗಾಗ ಹೊಸ ಸಿಲಿಂಡರ್ಸ್ ಅನ್ನ ತಂದಾಗ ಅದರ ಒಂದು ಲೈಫ್ ಟೈಮ್ ಚೆಕ್ ಮಾಡ್ತಿರ್ಬೇಕು. ಈ ಸಿಲಿಂಡರ್ ಮೇಲಿರೋ ಈ ಕೋಡ್ಸ್ ಇವನ್ ಯಾವಾಗ ಚೆಕ್ ಮಾಡ್ಬೇಕು ಅನ್ನೋದನ್ನ ಹೇಳ್ತವೆ. ಆ ಕೋಡ್ಸ್ ನಲ್ಲಿರೋ ಆಲ್ಫಾಬೆಟ್ ಅನ್ನೋದು ಟೆಸ್ಟಿಂಗ್ ಮಾಡೋ ಮಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಹೀಗೆ ಪ್ರತಿ ಲೆಟರ್ಸ್ ಆ ಒಂದು ಮಂತ್ಸ್ ಅನ್ನ ಇಂಡಿಕೇಟ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಎ ಅಂದ್ರೆ ಜಾನ್ವರಿ ಟು ಮಾರ್ಚ್ ವರೆಗೂ ಅಂತ, ಇನ್ನ ಬಿ ಅಂದ್ರೆ ಏಪ್ರಿಲ್ ಟು ಜೂನ್, ಸಿ ಅಂದ್ರೆ ಜುಲೈ ಟು ಸೆಪ್ಟೆಂಬರ್, ಡಿ ಅಂದ್ರೆ ಅಕ್ಟೋಬರ್ ಟು ಡಿಸೆಂಬರ್. ಇನ್ನ ಈ ನಂಬರ್ಸ್ ಅನ್ನೋದು ಇಯರ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ D25 ಅಂದ್ರೆ 2025 ಅಕ್ಟೋಬರ್ ಟು ಡಿಸೆಂಬರ್. ಈ ಟೈಮ್ ನಲ್ಲಿ ಈ ಸಿಲಿಂಡರ್ಸ್ ಅನ್ನ ರಫ್ತು ಮಾಡ್ಬೇಕಾಗುತ್ತೆ. ಸೊ ನೀವು ಕೂಡ ಈ ರೀತಿ ಸಿಲಿಂಡರ್ಸ್ ಬಂದಾಗ ಈ ಕೋಡ್ಸ್ ಅನ್ನ ಗಮನಿಸಿ ಸಿಲಿಂಡರ್ಸ್ ಅನ್ನ ತಗೊಳ್ಳಿ ಅಂಡ್ ಹಾಗೆ ಈ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸೊ ಕೆಲ ನಾಯಿಗಳಿಗೆ ಬಾಲವನ್ನ ಕತ್ತರಿಸಿರೋದನ್ನ ಗಮನಿಸೇ ಇರ್ತೀರಾ? ಸೊ ಯಾಕೆ ಕತ್ತರಿಸ್ತಾರೆ? ಒಂದ್ ಕಾಲದಲ್ಲಿ ಈ ಡಾಗ್ಸ್ ಗೆ ಈ ಬಾಲವನ್ನ ಕಟ್ ಮಾಡಿದ್ರೆ ರ್ಯಾಬಿಸ್ ಬರ್ದೇ ಇರುತ್ತಂತ ಒಂದು ಮೂಢನಂಬಿಕೆ ಇತ್ತು. ಆದ್ರಿಂದ ಬಾಲವನ್ನ ಕತ್ತರಿಸ್ತಿದ್ರು ಅಂಡ್ ಕೆಲವು ಸಾಕಿರೋ ನಾಯಿಗಳಿಗೂ ಕೂಡ ಈ ಬಾಲವನ್ನ ಕತ್ತರಿಸ್ತಾರೆ. ಯಾಕಂದ್ರೆ ಅವು ಬೇರೆ ಡಾಗ್ಸ್ ಜೊತೆ ಕಿತ್ತಾಡುವಂತಹ ಸಮಯದಲ್ಲಿ ಅವು ಬಾಲವನ್ನ ಗಾಯಪಡಿಸೋ ಅವಕಾಶ ಆ ನಾಯಿಗಳು ಕೊಡದೇ ಇರೋದಕ್ಕೋಸ್ಕರನೇ. ಹಾಗೆ ಅವುಗಳಿಗೆ ಬಾಲ ಕತ್ತರಿಸೋದ್ರಿಂದ ಆ ಶ್ವಾನದ ಒಂದು ವೇಗವು ಕೂಡ ಹೆಚ್ಚುತ್ತಂತೆ. ಆದ್ರೆ ಹೀಗೆ ಕತ್ತರಿಸೋದು ತುಂಬಾ ದೇಶಗಳ ಕಾನೂನು ಪ್ರಕಾರ ಅದು ತುಂಬಾ ನೇರ. ಆದ್ರೆ ನಮ್ಮಲ್ಲಿ ನಾಯಿಯ ಪ್ರಾಣವನ್ನು ತೆಗೆದ್ರು ಕೂಡ ಯಾರು ಕೇಳೋರಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ ಜಸ್ಟ್ ಒಂದು ಲೈಕ್ ಅಂಡ್ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ಇಷ್ಟೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಒಂದ್ ವೇಳೆ ಇಷ್ಟ ಆದ್ರೆ ಜಸ್ಟ್ ಒಂದು ಲೈಕ್ ಮಾಡಿ ಅಂಡ್ ಇದೇ ರೀತಿಯ ಇನ್ನೂ ಕೆಲ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಅಲ್ಲಿ ಇಡೋದು ಮರಿಬೇಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.